ಅದ್ಕೆ ಅದ್ಕೆ ಅಡಿಗೆ ಏನ್ ಮಾಡ್ಬೇಕು? ಅದ್ಕೆ ಅತ್ತೆ, ಅಮ್ಮ ಮನೇಲಿಲ್ಲ. ಎಲ್ ಹೋದ್ರು? ಗೊತ್ತಿಲ್ಲ. ಸರಿ, ಹಾಗಾದ್ರೆ ನೀವಿಬ್ರು ಈ ಸೌದೆ ತಗೊಂಡ್ ಬನ್ನಿ, ಅಡಿಗೆ ಶುರು ಮಾಡೋಣ. ಹೇಳ್ದೆ ಕೇಳ್ದೆ ಎಲ್ಲಿಗೆ ಹೋದ್ರು ಇವ್ರು? ಭೀಮನ್ ಸ್ಕೂಲ್ ಹತ್ರ ಹೋಗಿದ್ದೆ. ಔಷಧಿನ ಯಾರಿಗ್ ತಗೊಂಡ್ ಹೋಗಿದ್ದ ಅಂತ ತಿಳ್ಕೊಳಕ್ ಹೋಗಿದ್ದೆ. ಅವ್ನ್ ಗೆಳೆಯಂಗೆ ಏಟಾಗಿದೆ ಅಂತ ಹೇಳ್ತಾನೆ ತಗೊಂಡ್ ಹೋದ. ಏಟಾಗಿರೋದಲ್ಲ ಅದ್ಕೆ, ಆ ಹುಡ್ಗ ಭೀಮನ್ ಜೊತೆ ಸ್ನೇಹ ಬೆಳೆಸ್ದ ಅನ್ನೋ ಕಾರಣಕ್ಕೆ ಅವ್ರಪ್ಪ ಆ ಹುಡ್ಗನ್ ಚೆನ್ನಾಗ್ ಹೊಡೆದಿದ್ದಾರೆ. ಭೀಮ ನಮಗಿದ್ರ ಬಗ್ಗೆ ಹೇಳೇ ಇಲ್ಲ. ನಿಮ್ಗೆ ಇದೆಲ್ಲ ಹೇಗ್ ಗೊತ್ತಾಯ್ತು? ಯಾಕೆ ಅಂತ ಗೊತ್ತಿಲ್ಲ ಅದ್ಕೆ. ಭೀಮ ಔಷಧಿ ತಗೊಂಡ್ ಹೋದಾಗ ನಂಗ್ ಹಂಗ ಅನ್ಸ್ತು. ಈ ಭೀಮ ಯಾರಿಗೋಸ್ಕರ ಔಷಧಿ ತಗೊಂಡ್ ಹೋಗಿದ್ದಾನೆ? ಅಥವಾ ಇದು ಆ ಹುಡುಗಂಗೇನ? ಮತ್ ನಾನ್ ಸ್ಕೂಲ್ ಹತ್ರ ಹೋದ್ಮೇಲೆ ನನ್ನ ಅನುಮಾನ ನಿಜ ಆಯ್ತು. ನಾನ್ ಭೀಮನ್ ತಡೆದೆ. ಮತ್ ಪಾಠ ಮಾಡೋ ಗುರುಗಳು ಅದನ್ನೇ ಹೇಳಿದ್ರು. ನೀವು ಅವನಿಗೆ ಔಷಧಿ ಹಚ್ಚೋದನ್ನು ತಡೆದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಯಾರಾದರೂ ಇದನ್ನು ನೋಡಿದಿದ್ರೆ ಪ್ರಳಯನೇ ಆಗೋಗ್ಬಿಡ್ತಿತ್ತು. ನೀವು ಭೀಮನ್ಗೆ ಮನೇಲಿ ಬುದ್ಧಿ ಹೇಳಿ, ಆ ಹುಡುಗನಿಂದ ದೂರ ಇರುವಂತನೂ ಹೇಳಿ. ಭೀಮ ಇನ್ನು ಮಗು ಅಂತ ನನಗೆ ಅರ್ಥ ಆಗುತ್ತೆ. ಮಕ್ಕಳು ಜಾತಿ ಧರ್ಮ ನೋಡಲ್ಲ ಅಂತ ನನಗೆ ಗೊತ್ತು. ಆದರೆ ಬೇರೆ ಏನಾದ್ರೂ ಆಯ್ತಾ ಗುರುಗಳೇ? ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಮಕ್ಕಳವರೆಗೂ ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾರೆ. ನೆನ್ನೆ ಆ ಹುಡುಗ ಭೀಮನ್ ಜೊತೆ ಕೂತ್ಕೊಂಡಿದ್ದ, ಅದಕ್ಕೆ ಅವರಪ್ಪ ಚೆನ್ನಾಗಿ ಹೊಡೆದ್ರು. ಇವತ್ತು ಅವರಪ್ಪ ಅವ್ರ ಮಗನಿಗೆ ಹೊಡೆದಿದ್ದಾರೆ, ನಾಳೆ ಅವ್ರು ಭೀಮನಿಗೂ ಹೊಡಿಬೋದಲ್ವಾ? ಭೀಮ ಒಳ್ಳೆಯವನೇ, ಆದರೆ ಸಮಾಜ ಒಳ್ಳೇದಿಲ್ವಲ್ಲ. ನಾನ್ ಹೇಳ್ತೀನಿ ಅವನ್ಗೆ ಅವ್ರ ಜೊತೆ ಸೇರ್ಬೇಡ ಅಂತ. ನಾನು ಅರ್ಥ ಮಾಡಿಸ್ತೀನಿ. ಅಷ್ಟು ಮಾಡಿ. ಭೀಮ ಬಂದಾಗ ಕೂರ್ಸ್ಕೊಂಡು ಸರಿಯಾಗಿ ಬುದ್ಧಿ ಹೇಳು. ಸ್ಕೂಲ್ಗೆ ಹೋಗೋದು ಓದೋದಕ್ಕೆ, ಯಾರ್ಯಾರ ಜೊತೆನೋ ಗೆಳತನ ಮಾಡೋದಕ್ಕಲ್ಲ ಅಂತ. ತುಳಸಿ, ಮಂಜುಳಾ, ನೀವಿಬ್ರು ಭೀಮಂಗೆ ಬುದ್ಧಿ ಹೇಳಿ, ಸರಿನಾ? ಹೇಳಿ ಅವನ್ಗೆ ಎಲ್ರೂ ನಿನ್ ಥರ ಇರಲ್ಲ ಅಂತ. ನಮ್ಗಿದು ಸಣ್ಣ ವಿಷಯ ಆಗಿರ್ಬೋದು, ಆದ್ರೆ ಅವರು ಅದನ್ನ ದೊಡ್ಡದ್ ಮಾಡ್ತಾರೆ. ಅದಕ್ಕೆ ಅವನಿಗೆ ಅರ್ಥ ಆಗೋ ತರ ಹೇಳು, ಇದನ್ನ ಸರಿಯಾಗಿ ನೆನ್ಪಲ್ಲಿ ಇಟ್ಕೋಬೇಕು ಅಂತ. ಭೀಮ ಅವ್ರಪ್ಪ ಹೇಳಿದ ಮಾತನ್ನ ಕೇಳ್ತಾನೆ, ಆದ್ರೆ ನನ್ ಮಾತನ್ನ ಕಿವಿ ಮೇಲೆ ಹಾಕೊಳ್ಳಲ್ಲ. ಅದ್ಕೆ ಆ ಹುಡ್ಗನ ಅಪ್ಪ ಅಮ್ಮ ನಮ್ ಭೀಮಂಗೇನು ಮಾಡಲ್ಲ ಅಲ್ವಾ? ನಾನ್ ಒಂದ್ಸಲ ಹೋಗ್ ನೋಡ್ಕೊಂಡ್ ಬರ್ತೀನಿ. ಅದಕ್ಕೆ ನಿಂತ್ಕೊಳ್ಳಿ. ಅದ್ಕೆ ಭೀಮ ಅಂತದ್ ಏನ್ ಮಾಡ್ತಾರೆ? ಎಲ್ರಿಗೂ ಗೊತ್ತಿದೆ ಭೀಮ ಚಿಕ್ಕ ಹುಡುಗ ಅಂತ. ನೀವ್ ಹೀಗ್ ಯೋಚನೆ ಮಾಡ್ತಿದ್ರೆ ನಿಮ್ ಆರೋಗ್ಯ ಇನ್ನೂ ಹಾಳಾಗತ್ತೆ. ಈಗ ಸುಮ್ನೆ ಇರಿ. ಭೀಮ ಬಂದ್ಮೇಲೆ ಅವ್ನಿಗೆ ಹೇಳಿದ್ರಾಯ್ತು. ಸುಮ್ನೆ ಹೋಗ್ ಕೂತ್ಕೊಳ್ಳಿ ಅಲ್ಲಿ. ಇರ್ಲಿ ಕೂತ್ಕೊ ನೀನು. ಏನಾಯ್ತು? ಸ್ಕೂಲ್ನಲ್ಲಿ ಎಲ್ರಿಗೂ ಸರಿಯಾಗಿ ಹೇಳ್ ಬಂದಿದ್ದೀರಾ ತಾನೆ? ಹೇಳಿದ್ದೀನಿ. ಇಡೀ ಸ್ಕೂಲ್ನವ್ರಿಗೆಲ್ಲ ಚೆನ್ನಾಗಿ ಬೈದ್ ಬಂದಿದ್ದೀನಿ. ನೀವೆಲ್ಲ ನನ್ ಮಗನ್ ಮೇಲೆ ಸರಿಯಾಗಿ ಗಮನ ಇಟ್ಟಿರ್ಬೇಕು. ಅವನ್ನ ಯಾವುದೇ ಕಾರಣಕ್ಕೂ ಆ ತಿರುಪೆಗಳ ಜೊತೆ ಸೇರಿಸ್ಬೇಡಿ ಅಂತ ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ. ಸರಿಯಾಗೇ ಮಾಡಿದ್ದೀರಾ. ಓದೋದು ಬರೆಯೋದು ಎಲ್ಲ ಯಾವಾಗ್ಲೂ ಇದ್ದಿದೆ. ಆದ್ರೆ ಸಮಾಜದಲ್ಲಿ ನಮ್ ಮರ್ಯಾದೆ, ಜಾತಿ, ಪರಂಪರೆ ಇವೆಲ್ಲ ಎಲ್ಲದಕ್ಕಿಂತ ದೊಡ್ಡದು. ಸರಿಯಾಗಿ ಹೇಳಿದೆ ನೀನು. ಇವರೆಲ್ಲ ಅಕ್ಕಿಲ್ ಸಿಗೋ ಕಲ್ಲುಗಳ ತರ. ಎಷ್ಟೇ ಆರ್ಸಿ ಶುದ್ಧಿ ಮಾಡಿದ್ರು ಕೂಡ ಮತ್ತೆ ಮತ್ತೆ ಸಿಗ್ತಾರೆ. ಅಪ್ಪಿ ತಪ್ಪಿ ಅನ್ನದಲ್ಲಿ ಒಂದ್ ಕಲ್ ಸಿಕ್ಕಿದ್ರು ಅಡ್ಗೆನೆ ಸರಿ ಇಲ್ಲ ಅಂತಾರೆ. ಇಷ್ಟ್ರ ಮೇಲೂ ಅವ್ರು ಏನಾದ್ರೂ ನಾಟಕ ಶುರು ಮಾಡ್ಲಿ, ಆಗ ತೋರಿಸ್ತೀನಿ ನಾನ್ ಯಾರು ಅಂತ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಬಾಲಣ್ಣ, ಇವತ್ ನೀನು ನಮ್ ಜೊತೆ ಅಂಗಡಿ ಕೆಲ್ಸಕ್ ಬಾ. ಸುಮ್ನೆ ಯಾಕ ಬಾಜಾ ಬಜಾಂತ್ರಿ ಹಿಂದೆ ಹೋಗ್ತೀಯಾ? ನೋಡು, ನೀನ್ ನನಗ್ ಬುದ್ಧಿ ಹೇಳಕ್ ಬರ್ಬೇಡ. ನನಗೇನ್ ಅನ್ಸುತ್ತೋ ನಾನು ಅದನ್ನೇ ಮಾಡ್ತೀನಿ. ನಿಮಗೇನ್ ಬೇಕೋ ಅದನ್ನ ನೀವು ಮಾಡ್ತಿದ್ದೀರಾ ತಾನೇ? ಆದ್ರೆ ಬಾಲಣ್ಣ, ಆದ್ರೆ ಏನು? ಸ್ಕೂಲ್ ಫೀಸ್ ಕಟ್ಬೇಕೋ ಬೇಡವೋ? ಫೀಸ್ ಕಟ್ಬೇಕು. ಮತ್ ಸುಮ್ನಿರಿ, ನಾನು ಹೊರಡ್ತೀನಿ. ಅಣ್ಣ ನಿಲ್ಲು.
ಭೀಮಾ ಬೇಗ ನಡಿ ಹೋಗೋಣ. ಮತ್ತೆ ನೀನು ಈ ಔಷಧಿ ಹಿಂದೆ ಬೀಳ್ಬೇಡ. ಸುರೇಂದ್ರ, ನೀನ್ ಯಾಕೆ ಔಷಧಿ ಹಚ್ಕೊಳ್ಳಿಲ್ಲ? ನನಗೇನೂ ಆಗಿಲ್ಲ. ನಂಗೊತ್ತು ಗಾಯ ಆಗಿದೆ. ತಗೋ ಹಚ್ಕೋ. ಈ ಔಷಧಿನ ನೀನೇ ನಂಗೆ ಹಚ್ತ್ಯಾ? ಸುರೇಂದ್ರ, ನೀನೇ ಹಚ್ಕೋ. ಸುಮ್ನೆ ನಮಗ್ ಯಾಕೆ ತೊಂದರೆ ಕೊಡ್ತಾ ಇದೀಯಾ? ನಡಿ ಭೀಮಾ. ಇರು, ನಾನು ಅಪ್ಪಂಗೊಂದ್ಸಲ ಹೇಳಿದ್ದೆ, ನಾನ್ ಮುಟ್ಟೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗೋದಿದ್ರೆ ಅವರಿಂದ ದೂರನೇ ಇರ್ತೀನಿ ಅಂತ. ಆದ್ರೆ ಇದು ತೊಂದರೆ ಪ್ರಶ್ನೆ ಅಲ್ಲ, ಇದು ಗಾಯದ ಪ್ರಶ್ನೆ. ಅದಕ್ಕೆ ನಾನು ಔಷಧಿ ಹಚ್ತೀನಿ. ತಿರ್ಗು. ಅದ್ಕೆ ಸ್ಕೂಲಿಂದ ಬರೋ ಹೊತ್ತಾಯ್ತಲ್ವಾ, ಇನ್ನೂ ಬಂದಿಲ್ಲ ಅವರು? ಅಯ್ಯೋ, ಅವ್ರಿನ್ನೂ ಹುಡುಗ್ರು, ಎಲ್ಲೋ ಆಟಾಡಕ್ ಹೋಗಿರ್ತಾರೆ. ಬರ್ತಾರೆ ಬಿಡಿ. ಭೀಮಾ ಮತ್ತೆ ಆ ಹುಡುಗನ್ ಜೊತೆ ಆಟ ಆಡ್ತಿದ್ರೆ ಮತ್ ಬಾಲ ಆನಂದನು ಅಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ರೆ ನಾನ್ ಹೋಗಿ ಕರ್ಕೊಂಡ್ ಅಯ್ಯೋ, ಬರ್ತೀನಿ. ಅದ್ಕೆ ನಿಂತ್ಕೊಳ್ಳಿ. ಅಯ್ಯೋ ದೇವ್ರೆ, ಅವರಿಂದ ನಮ್ ಭೀಮಂಗ್ ಏನೋ ಆಗದೆ ಅದ್ಕೆ. ಇಲ್ಲಪ್ಪ. ನಿಮ್ಮಮ್ಮ ಇದಾರಲ್ಲ. ಭೀಮನ್ ಬಗ್ಗೆ ನಮಗೂ ಯೋಚನೆ ಆಗಿತ್ತು ಅತ್ತೆ. ಅಮ್ಮ ಹೋಗಿದ್ ಒಳ್ಳೇದೇ ಆಯ್ತು. ಅಂದ್ರ ನೀವು ಸರಿ, ಹಾಗಾದ್ರೆ ನಾಟಕ ಶುರು ಮಾಡ್ಕೊಳ್ಳಿ. ನಡೀರಿ. ಭೀಮಾ, ಈ ಸಾಹೇಬ್ರನ್ನ ನೋಡಿದ್ರೆ ನಿಂಗೇನ್ ಅನ್ಸುತ್ತೆ? ಇವರು ಮನೇಲಿ ಹೆಂಡತಿ ಹತ್ರ ಜಗಳ ಆಡ್ಕೊಂಡ್ ಬಂದಿದ್ದಾರೆ. ಬಂದ್ಯಾ ನನ್ ಮುದ್ದು ಬಂಗಾರ? ಬಾ ಬಾ ಬಾ, ಬೇಗ ಬಾ. ಇಲ್ಲಿ ನೋಡು ಕಬ್ಬು, ನಿನಗಿಷ್ಟ ಅಲ್ವಾ? ಕಬ್ಗಿ ಬೆಲ್ಲ ಇರ್ಲಿ, ಮೊದ್ಲು ನೀನ್ ಹೇಳು ಕ್ಲಾಸಲ್ಲಿ ಎಲ್ಲಿ ಕೂತಿದ್ದೆ ಅಂತ. ಮತ್ತೆಲ್ ಕುತ್ಕೋತಾನೆ? ಅಲ್ಲೇ ಅವನ್ ಪಕ್ಕದಲ್ಲೇನೆ. ಮತ್ತದೇ ಹುಡ್ಗ ಅವನ್ ಕೈಯಿಂದ ಇವನಿಗೆ ಔಷಧಿನೂ ಹಚ್ದ. ಹಾಗಾದ್ರೆ ಅವನಿವನ್ನ ಮುಟ್ಟಿದ್ದಾನೆ. ಏನ್ ಸುಳ್ಳು ನೀವು ನನ್ ಮಗನ ಬಗ್ಗೆ ಏನೇನು ಹೇಳ್ತಿದ್ದೀರಾ? ಅಲ್ಲ, ನನ್ ಮಗ ಇವನು, ನನ್ ರಕ್ತ. ಒಂದ್ಸಲ ಹೇಳ್ಕೊಟ್ರೆ ಸಾಕು, ಖಂಡಿತ ಕೇಳ್ತಾನೆ. ಕೂತ್ಕೊಂಡಿರಲ್ಲ ಅವ್ರ ಪಕ್ಕದಲ್ಲಿ ಅಲ್ವಾ? ಕೂತಿಲ್ಲ ಅಲ್ವಾ? ಕೇಳೋದೇನಿದೆ, ನನ್ ಮಗ ಕೂತಿರಲ್ಲ ಅಷ್ಟೇ. ಇಲ್ಲ ಅಪ್ಪ, ಅವರಿಬ್ರು ನಿಜ ಹೇಳ್ತಿದ್ದಾರೆ. ನಾನ್ ಭೀಮನ್ ಪಕ್ಕನೇ ಕೂತಿದ್ದೆ. ಮತ್ತವನೇ ನಂಗೆ ಔಷಧಿ ಹಚ್ದ. ನಿಮ್ಗೀಗ ಹೊಡಿಬೇಕು ಅನ್ಸಿದ್ರೆ
ಹೊಡಿರಿ, ನಾನು ಹೊಡಿಸ್ಕೊತೀನಿ. ಅಣ್ಣಂದ್ರ, ಇದು ನಮ್ ಜಾತಿಗೆ ಹಾಕಿರೋ ಸವಾಲು. ನಡೀರಿ ನನ್ ಜೊತೆ, ನಡಿಯೋ. ನಿಲ್ಸಿ, ಏನ್ ಮಾಡ್ತಾ ಇದ್ದೀರಾ? ಸರಿಯಾಗಿ ಬಾರಿಸಿ. ಇವತ್ತು ಒಳ್ಳೆ ಕಮಾಯಿ ಬರುತ್ತೆ, ಎಲ್ರಿಗೂ ಚೆನ್ನಾಗಿ ಕುಡಿಯಕ್ ಸಿಗುತ್ತೆ. ಚೆನ್ನಾಗಿ ಬಾರಿಸಿ. ನೀನೇನ್ ನೋಡ್ತಾ ಇದ್ಯೋ, ನೀನು ಚೆನ್ನಾಗಿ ಬಾರಿಸು, ನಿನಗೂ ಕುಡಿಯಕ್ ಸಿಗುತ್ತೆ. ಬಾರಿಸಿ ಬಾರಿಸಿ ಬಾರಿಸಿ. ಗುರುಗಳೇ ನಮಸ್ತೆ. ನಮಸ್ತೆ. ಸ್ಕೂಲ್ ಬಿಟ್ಬಿಡ್ತಾ? ಏನಾಯ್ತಮ್ಮ? ನಾನು ಭೀಮಾ ಬಾಲ ಆನಂದನ್ ತಾಯಿ. ನೀವೇನಾದ್ರೂ ಅವ್ರನ್ನ ನೋಡಿದ್ರಾ? ನನಗೇನ್ ಗೊತ್ತಿರುತ್ತೆ, ಅವ್ರು ಯಾವ ಬೀದಿ ಅಲ್ಕೊಂಡಿರ್ತಾರೋ ಏನೋ. ಎಲ್ಲಿ ಹೋದ್ರಪ್ಪ ಇವರು? ಏನಪ್ಪ, ನೀನ್ ಭೀಮಾ ಹೋಗೋ ಸ್ಕೂಲ್ಗೆ ತಾನೇ ಹೋಗೋದು? ಹಾ. ಬಾಲ ಭೀಮಾ ಆನಂದ ನಿಂಗ್ ಗೊತ್ತಿರ್ಬೇಕಲ್ವಾ? ಎಲ್ಲಾದ್ರೂ ನೋಡಿದ್ಯಾ ಅವ್ರನ್ನ? ಇಲ್ಲ, ನಾನೆಲ್ಲೂ ನೋಡಿಲ್ಲ. ಅಲ್ಲಪ್ಪ, ಅದು ನನ್ಗೆ ಕೇಳ್ತಾ ಇದ್ದೀರಾ? ಎಲ್ಲೋ ನಿನ್ ತಮ್ಮಂದ್ರು ಸಾಮಾನ್ ಮಾರಕ್ ಹೋಗಿದ್ದಾರೆ. ಸಾಮಾನ್ ಮಾರಕ್ ಹೋಗಿದ್ದಾರೆ. ಸಾಮಾನ್ ಮಾರ್ತಿದಾರ? ಎಲ್ಲಿ? ಸಂತೆಯಲ್ಲಿ. ನಾವು ನಿಮ್ಮ ಅಂಗಡಿಲಿ ಬಳೆ ತಗೊಂಡ್ ಹೋದ್ರು ನಮ್ಮನೇಲಿ ಹೆಂಡತಿ ಖುಷಿ ಪಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹ್ಞೂ ಕಣ್ರು, ಈಗ ಹೇಳಿ ನೀವು. ಈಗ ಅವನ ಹೆಂಡತಿ ನಗ್ಸೋದಕ್ಕೆ ಏನ್ ಮಾಡ್ಬೇಕು ಅವನು? ನಮ್ ಭೀಮಾ ಹೇಳ್ತಾನೆ ನಿಮ್ಗೆ, ನಿಮ್ ಮನೆಯವ್ರನ್ನ ಖುಷಿ ಪಡಿಸ್ತಾನೆ. ಹೇಳು ಭೀಮಾ, ಹೇಗಂತ? ನಕ್ಕೊಂಡು ಹೇಗೆ? ಭಾರಿ ತಮಾಷೆ ಮಾಡ್ತೀರಾ ನೀವು. ಹೌದು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಓದಕ್ ಕಳ್ಸೋದು ಇವ್ರನ್ನ, ತಮಾಷೆ ಮಾಡಕ್ಕಲ್ಲ. ಅಮ್ಮ, ನನ್ ಮಾತ್ ಕೇಳು. ಕೊಡೈತೀನಿ, ಚೀಲ ತಗೊಂಡ್ ಬಾ. ಬಾ, ನಿಂಗಿದೆ ಮನೇಲಿ. ನಡಿ, ನಿಂಗೂ ಹೇಳ್ಬೇಕಾ? ಆಚೆ ಬನ್ನಿ ಎಲ್ರು. ಎಲ್ಲ ಉತ್ಕೊಂಡಿದ್ದೀರಾ ಹೇಳಿಗಳ? ಆಚೆ ಬನ್ನಿ. ಅಪ್ಪ,
ಬಿಟ್ಬಿಡಿ ಮನೆಗೆ ಹೋಗೋಣ. ಅದೇಂಗ್ ಬಿಡಕ್ಕಾಗತ್ತೆ? ನನ್ ಮಗನ್ ತಲೆ ಕೆಡಿಸ್ಬಿಟ್ಟಿದ್ದಾರೆ ಈ ಹಾಳಾದ ಮಕ್ಳು. ಇವ್ರುಗಳಿಂದಾನೇ ನಮ್ ಜಾತಿ ಧರ್ಮ ಎಲ್ಲ ಹಾಳಾಗ್ತಿದೆ. ಆಚೆ ಬರ್ತಿರೋ ಇಲ್ವೋ? ಇಲ್ಲ ನಾನೇ ಆಚೆ ಎಳ್ದಾಕ್ಲಾ? ಸುಮ್ನೆ ಬಿಡಲ್ಲ ನಿಮ್ನ. ಸರಿಯಾಗಿ ಹೇಳಿದ್ರಿ ಅಣ್ಣವ್ರೆ, ಇಂಥ ಜನರನ್ನ ಸುಮ್ನೆ ಬಿಡಬಾರ್ದು. ಆಚೆ ಬನ್ನಿ. ಹೇಡಿಗಳ ತರ ಒಳಗಡೆ ಯಾಕೆ ಔತ್ಕೊಂಡಿದ್ದೀರಾ? ಯಾರು ಬಂದಿರೋದು? ಏನಾಯ್ತು? ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಏನಾಯ್ತು? ಇವನ್ ಶಾಲೆಯಲ್ಲಿ ಯಾರ ಜೊತೆಗೆ ಓದ್ತಾನೋ ಅವನ್ ಜೊತೆ ಕೆಲಸ ಇದೆ, ಅವ್ರ ತಾಯಿ ಜೊತೆ ಕೆಲಸ ಇದೆ, ಅವನ್ ತಂದೆ ಜೊತೆ ಕೆಲಸ ಇದೆ, ಅವ್ರ ಇಡೀ ವಂಶದ ಜೊತೆ ಕೆಲಸ ಇದೆ. ಭೀಮನ್ ಜೊತೆ ಸ್ನೇಹ ಮಾಡ್ದೋನ್ ಇವನೇ ಇರ್ಬೇಕು. ಹಾ ಅಕ್ಕ, ಏನ್ ಮಾಡೋದೀಗ? ಆದ್ರೆ ಅವನೇನ್ ಮಾಡ್ದ? ನಿಮ್ ಹುಡುಗನ್ಗೆ ನಿಮ್ ಮನೇಲಿ ನೀವೇ ಬುದ್ಧಿ ಹೇಳ್ಬೇಕು. ಇಲ್ಲ ಅಂದ್ರೆ ನಾವ್ ಹೇಳ್ತೀವಿ. ನಿಮ್ ಜಾಗ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಮರ್ತ್ ಬಿಟ್ರ ನಿಮ್ ಮಕ್ಳನ್ನ ನಮ್ ಮಕ್ಳ ಜೊತೆ ಹೆಂಗ್ ಸೇರಕ್ ಬಿಡ್ತೀರಾ? ಈ ಊರಲ್ಲಿ ಹೇಗಿರ್ಬೇಕು ಅಂತ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಇವ್ರಿಗೆಲ್ಲ ಪಾಠ ಕಲಿಸ್ಲೇಬೇಕು. ಒಂದ್ಸಲ ಪಾಠ ಕಲಿಸಿದ್ರೆ ತೆಪ್ಪಗ್ ಬಿದ್ದಿರ್ತಾರೆ, ನೋಡ್ತೀರಿ. ನೋಡಿ, ನಿಮ್ಗೇನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅದನ್ ಬಿಟ್ಟು ಇವ್ರ ಮೇಲೆ ಕಿರ್ಚಾಡ್ತಿದ್ದೀರಾ? ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೋ. ಧರ್ಮ ನಾಶ ಆಗೋದಿಕ್ ಬಿಡ್ಬೇಡ. ಇದೇ ಸರಿಯಾದ ಸಮಯ ಇವರಿಗೆ ಪಾಠ ಕಲಿಸಿ ತಕ್ಕ ಶಾಸ್ತಿ ಮಾಡಕ್ಕೆ. ಇವತ್ತು ಇವನ್ ಮಗನ್ ತಲೆ ಕೆಡಿಸ್ದ, ನಾಳೆ ನಮ್ಮನೆ ಹುಡುಗರ ತಲೆ ಕೆಡಿಸ್ತಾನೆ. ಇನ್ ಮುಂದೆ ಅವನು ನಮ್ ಹುಡುಗರ ಸ್ನೇಹ ಬೆಳೆಸ್ಲೇಬಾರ್ದು. ಹಿಂಗೆ ಹೋದ್ರೆ ಇವ್ರು ನಮ್ಮ ಹತ್ರನೇ ಬರ್ತಾರೆ, ನಮ್ಮನ್ನ ಮುಟ್ತಾರೆ, ನಮ್ ಸರಿಸಮನಾಗಿ ಕೂರಕ್ ನೋಡ್ತಾರೆ. ಸಾವಿರಾರು ವರ್ಷದ ರೀತಿ ರಿವಾಜನ ಒಂದೇ ಸಲಕ್ಕೆ ಹಾಳು ಮಾಡಿ ಹಾಕ್ತಾರೆ. ನಾವೆಲ್ಲ ಈಗ ಒಟ್ಟಿಗೆ ನಿಲ್ಲಿಲ್ಲ ಅಂದ್ರೆ ಇವ್ರು ಬಂದು ನಮ್ ತಲೆ ಮೇಲೆ ಕೂತ್ ಬಿಡ್ತಾರೆ, ನಮ್ಮನ್ನ ತುಳಿದು ಬಿಡ್ತಾರೆ. ಅದಕ್ಕೆ ಇವರು ನಮ್ ಜನಗಳ ಜೊತೆ ಸೇರೋದಿಕ್ ನೋಡ್ದಾಗ್ಲೆಲ್ಲ ಇವರ ಕಾಲ್ ಮುರಿದು ಒದ್ದು ಮೂಲೆಯಲ್ಲಿ ಕೂರ್ಸ್ಬಿಡ್ಬೇಕು ನಾವು. ಏನಂತೀರಿ ನೀವೆಲ್ಲ? ನೀವ್ ಅವನ್ನ ಬಚ್ಚಿಟ್ರೆ ನಾವು ಸುಮ್ನೆ ಬಿಡೋರಲ್ಲ. ಆಚೆ ಕಳಿಸಿ ಅವನ್ನ. ಹೊರಗ್ ಬನ್ನಿ. ಅಯ್ಯೋ, ನಿಲ್ಸಿ ನಿಲ್ಸಿ. ಅಲ್ಲಿ ನೋಡಿ, ಬರ್ತಿದ್ದಾರೆ. ಎಲ್ರು ಒಟ್ಟಿಗೆ ಇದ್ದಾರೆ. ನೀವೆಲ್ಲ ಇಲ್ಲಿ ನಮ್ಮ ಮನೆ ಮುಂದೆ ನಿಂತು ಏನ್ ಮಾಡ್ತಿದ್ದೀರಾ? ನೀನ್ ಇವ್ರ ತಾಯಿನಾ? ಹೌದು. ಇವ್ರಪ್ಪ ಎಲ್ಲಿದ್ದಾನೆ? ಅವ್ರ ಮನೇಲಿಲ್ಲ, ಹೊರಗೆ ಹೋಗಿದ್ದಾರೆ. ಇವರೇ ಆ 3 ಮಕ್ಕಳು. ಸ್ಕೂಲಲ್ಲಿ ನನ್ ಮಗನ್ ಗೆಳೆತನ ಮಾಡಿರೋರು. ಒಳ್ಳೆ ಮಾತಲ್ಲಿ ತಿಳಿಸಿ ಹೇಳಕ್ ಬಂದಿದ್ದೀನಿ. ಈಗ ಇದೇ ಕ್ಷಣ ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಇಲ್ಲ ನನ್ನಷ್ಟು ಕೆಟ್ಟವನ್ ಯಾರು ಇರಲ್ಲ, ಗೊತ್ತಾಯ್ತಾ? ಇಲ್ಲ ಭೀಮಾ, ಇದು ನಮ್ಮನೆ, ನಾವ್ಯಾಕೆ ಖಾಲಿ ಮಾಡ್ಬೇಕು? ಹೌದಪ್ಪ, ಇದು ಇವ್ರ ಮನೆ. ಇದು ಯಾರ ಮನೆ ಆಗಿದ್ರೇನೋ ಇವ್ರೀಗಿಂದೀಗ್ಲೇ ಖಾಲಿ ಮಾಡ್ಲೇಬೇಕು. ಇವ್ರಾಗೆ ಖಾಲಿ ಮಾಡ್ಲಿಲ್ಲ ಅಂದ್ರೆ ಇವ್ರೆಲ್ಲರನ್ನು ಒದ್ದು ಹೊರಗೆ ಹಾಕೋಣ. ಹಾ, ಇವ್ರನ್ನ ಒದ್ದು ಹೊರಗೆ ಹಾಕಿ. ಅಯ್ಯೋ ಇರು, ನೀನ್ ಇವ್ರ ಮನೆ ಒಳಗೆ ಹೋಗ್ತಿದ್ಯಾ? ಹೊರಗಡೆ ಬಾ, ಹೊರಗಡೆ ಬಾ. ಇಲ್ಲ, ನೀವ್ ಇವ್ರ ಮನೆ ಖಾಲಿ ಮಾಡ್ಸಲ್ಲ ಮತ್ತೆ ಊರ್ ಬಿಡ್ಸಲ್ಲ ಅಂತ ಮಾತು ಕೊಡೋ ತನಕ ನಾನು ಇಲ್ಲಿಂದ ಬರಲ್ಲ. ಈ ಮಾತು ಇವ್ರು ಅರ್ಥ ಮಾಡ್ಕೋಬೇಕಾಗಿತ್ತಲ್ವಾ?
ತಮ್ಮ ಜಾತಿ ಮರೆತು ನಮ್ ಜೊತೆ ಗೆಳತನ ಮಾಡಕ್ ಬರ್ತಾರೆ. ಇವ್ರು ನಮ್ ಜೊತೆ ಇರಕ್ ಸಾಧ್ಯ ಇಲ್ಲ. ಈ ಮಾತು ಇವ್ರಿಗೆ ಅರ್ಥ ಮಾಡಿಸ್ಲೇಬೇಕು. ಅಣ್ಣಂದ್ರ ಇವ್ರ ಸಾಮಾನುಗಳೆಲ್ಲ ತೆಗೆದು ಆಚೆ ಬಿಸಾಕಿ. ಬೇಡ, ಅದಕ್ಕೆ ಬಿಸಾಕ್ತೀರಾ ಅಂತ ನಾನು ನೋಡೇ ಬಿಡ್ತೀನಿ. ಆನಂದ, ಬಾಲ, ನಾವು ನೋಡ್ತೀವಿ ಅದ್ ಹೇಗೆ ಎಸಿದ್ದೀರಾ ಅಂತ. ನೀವೆಲ್ಲ ಸೇರಿ ಸಮಾಜನ ತಡಿತೀರಾ. ಮೊದಲು ನಮ್ ಸಮಾಜ ಶಕ್ತಿ ಏನು ಅಂತ ನಿಮಗ್ ತೋರಿಸ್ತೀನಿ. ಬೇಡ ಬೇಡ, ದಯವಿಟ್ಟು ಬೇಡ, ನಿಂತ್ಕೊಳ್ಳಿ. ಬೇಡ, ಕೈ ಮುಗಿದು ಹೇಳ್ತೀನಿ, ಬೇಡ, ನನ್ನ ಮಕ್ಕಳನ್ನ ಬಿಟ್ಬಿಡಿ. ನಿಮಗ್ ಮನೇಲಿರೋದನ್ನೆಲ್ಲ ಹೊರಗೆ ಎಸಿಬೇಕು ಅಂದ್ರೆ ಎಸಿರಿ, ನಾವೆಲ್ಲಾದ್ರೂ ಹೋಗ್ತೀವಿ. ಆದ್ರೆ ನನ್ ಮಕ್ಕಳನ್ನ ಬಿಟ್ಬಿಡಿ. ಅಮ್ಮ, ನಮ್ಮನೆ ವಸ್ತುನ ಎಸೆಯೋರು ಯಾರು? ಸುಮ್ನಿರು ನೀನು. ಇವ್ರ ಮುಂದೆ ನೀನೊಬ್ನೇ ಏನ್ ಮಾಡಕ್ಕಾಗತ್ತೆ? ಬೇಡ. ಅವನೊಬ್ನೇ ಅಲ್ಲ, ನಾನು ಇದ್ದೀನಿ. ಅಮ್ಮ, ನಾವು ಇದೀವಿ. ಅವ್ರು ಒಂದ್ ಹೆಜ್ಜೆ ಮುಂದೆ ಇಟ್ರೆ ನಾವ್ 2 ಹೆಜ್ಜೆ ಇಡ್ತೀವಿ. ಹಾ, ಅದ್ ಹೇಗಮ್ಮ ನಮ್ಮ ಮನೆಗ್ ನುಗ್ತಾರೆ? ಇದು ನಮ್ಮನೆ, ನಮ್ಮನೆನ ನಾವು ಕಾಪಾಡ್ಕೋತೀವಿ. ಇವ್ರಿಗೆ ಹೇಳಿ. ಈ ಮಕ್ಕಳ ಸೈನ್ಯನ್ ಕಟ್ಕೊಂಡು ಈ ಹೆಂಗ್ಸು ಮನೆ ಕಾಪಾಡ್ಕೋತಾಳಂತೆ. ಅಣ್ಣವ್ರೆ, ನೀವಿವ್ರ ವಸ್ತುನ್ ಮುಟ್ಟೋದ? ಚಿಚಿ ಚಿಚಿ, ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಅಂಗಡಿನಲ್ಲಿ 1 ಕೊಳಗ ಸೀಮೆ ಎಣ್ಣೆ ಇದೆ. ನಾವ್ಯಾಕೆ ಮನೆಗೆ ಬೆಂಕಿನ ಹಚ್ಚಬಾರ್ದು? ಮನೇನು ಸುಟ್ಟೋಗ್ಲಿ, ಇವರು ಸುಟ್ಟೋಗ್ಲಿ. ಏನಂತೀರಾ? ನಡೀರಿ, ಹಾಗಿದ್ರೆ ಎಣ್ಣೆ ತರೋಣ. ಯಾರು ಅಂತ ತೋರಿಸ್ಲೇಬೇಕು. ಅಯ್ಯೋ, ಯಾರಾದ್ರೂ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ನೀನ್ ಯಾಕೆ ಅವ್ರ ಮನೆ ನುಗ್ತಿದ್ಯಾ? ಅಯ್ಯೋ ಪಂಡಿತ್ರೆ, ನಾನ್ ಏನ್ ಮಾಡ್ಲಿ? ಈಗ ಇವನಿಂದ ನಾನ್ ಕೂಡ ಶುದ್ಧ ಆಗ್ಬೇಕು. ನಡೆಯೋ ನಡೆಯೋ, ಬೇಗ ಬಾ, ಬಾ ಬೇಗ. ಜಾಸ್ತಿ ಮಾತಾಡ್ಬೇಡ ನೀನು. ಅದ್ಕೆ ಅಯ್ಯೋ ಮಂಜುಳಾ, ತುಳಸಿ, ಹೊರಗಡೆ ಬನ್ನಿ, ಬೇಗ.
ಇವ್ರ ನಮ್ಮ ಮನೆಗ್ ಬೆಂಕಿ ಹಚ್ಚಕ್ ಬಂದಿದ್ದು. ಎಲ್ರು ಸ್ಟೇಷನ್ ಕರ್ಕೊಂಡು ಹೋಗಿ. ನಮ್ ಧರ್ಮಕ್ಕೆ ಅಪಚಾರ ಮಾಡಿದಾರ, ಅದಕ್ಕೇನ್ ಹೇಳ್ತೀರಾ? ಸ್ಟೇಷನ್ ಬನ್ನಿ, ಆಮೇಲೆ ಮಾತಾಡೋಣ. ಜಾತಿ ಧರ್ಮ ಅಂತ ಯಾರ್ದಾರು ಮನೆಗ್ ಬೆಂಕಿ ಇಡಕ್ಕಾಗುತ್ತಾ? ನಡೀರಿ, ನೀವು ನಡೀರಿ, ನಡೀರಿ, ಯಾಕೆ ನಡೀರಿ? ನಿನ್ ಮನೆಗ್ ನಡಿ, ನಿನಗ್ ಮಾಡ್ತೀನಿ ಬಾ. ಅದಕ್ಕೆ ಎಲ್ರನ್ನೂ ಕರ್ಕೊಂಡು ಒಳಗೆ ಹೋಗಿ. ಸರಿಯಾದ ಸಮಯಕ್ಕೆ ಬಂದು ನಮ್ಮನ್ನ ಕಾಪಾಡ್ಬಿಟ್ಟಪ್ಪ. ಇಲ್ಲ ಅಂದಿದ್ರೆ ನಮ್ಮ ಮನೆಗೆ ಬೆಂಕಿ ಇಟ್ಬಿಡ್ತಿದ್ರು. ಮನೆ ಇಲ್ದೆ ನಾವು ಬೀದಿ ಪಾಲಾಗ್ಬಿಡ್ತಿದ್ವಿ. ಮನೆಗ್ ಬೆಂಕಿ ಬಿದ್ರು ಬದುಕ್ಬೋದು ಅದಕ್ಕೆ. ಆದ್ರೆ ಮಕ್ಕಳು ದಾರಿ ತಪ್ಪಿದ್ರೆ ಬದುಕೋದಾದ್ರೂ ಹೇಗೆ ಅದಕ್ಕೆ? ಅಮ್ಮ 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 ಅದ್ಕೆ ಏನಾಯ್ತು? ಮಕ್ಳು ಏನ್ ಮಾಡಿದ್ರು? ಅಂತದ್ ಏನಾಯ್ತು ಈಗ? ಓದೋದು ಬರೆಯೋದು ಬಿಟ್ಟು ಈ ಭೀಮಾ ಮತ್ತಿ ಆನಂದ ಸಂತೆಲ್ ನಾಟಕ ಆಡ್ಕೊಂಡು ಅಂಗಡಿ ಬಳೆ ಮಾರ್ತಿದ್ರು. ಮತ್ತಿ ಬಾಲ ಡೋಲ್ ಬಾರಿಸ್ತಿದ್ದ. ಅಯ್ಯೋ ದೇವ್ರೇ, ನೋಡಿದ್ರ ಅದ್ಕೆ ನಮ್ ಹುಡುಗರು ಎಷ್ಟು ಬುದ್ಧಿವಂತರಂತ. ನಾಳೆಯಿಂದ ಓದು ಬರಹ ಎಲ್ಲ ಬಂದ್. ನೀವು 3 ಜನ ಕೆಲಸ ಹುಡ್ಕೊಂಡಿದ್ದೀರಾ ಅಲ್ವಾ, ಅದನ್ನೇ ಮಾಡಿ. ನಿಮ್ಮಪ್ಪ ಬರ್ತಾರಲ್ವಾ, ಅವ್ರ ಹತ್ರ ಹೇಳಿ ಸ್ಕೂಲ್ನಲ್ಲಿ ನಿಮ್ ಹೆಸರು ತೆಗೆಸ್ಬಿಡೋಣ. ನೀವೇನ್ ಯೋಚನೆ ಮಾಡ್ಬೇಡಿ. ಅಮ್ಮ ಬೇಡಮ್ಮ, ನಾವು ಸ್ಕೂಲ್ಗೆ ಹೋಗ್ತೀವಿ. ಸ್ಕೂಲ್ಗೆ ಹೋಗಿ ಏನೋ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮಂಗ್ ಮೋಸ ಮಾಡ್ತೀಯಾ? ಮತ್ ನೀವಿಬ್ರು ನಾವಿಲ್ ಮನೇಲಿ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗಿ ದೊಡ್ಡ ಮನುಷ್ಯರಾಗ್ತಾರೆ ಅಂತ ಕನ್ಸ್ ಕಾಣ್ತಾ ಕೂತಿರ್ತೀವಿ. ನಿಮ್ಮಪ್ಪ ಒಂದಾಡಿ ಉಳ್ಸಕ್ 5 ಮೈಲಿ ನಡ್ಕೊಂಡು ಹೋಗ್ತಾರೆ. ಮತ್ ನಾಚಿಕೆ ಆಗಲ್ವಾ ನಿಮ್ಗೆ? ನಿಂಗ್ ನಾಚಿಕೆ ಆಗಲ್ವಾ? ಕೇಳಿಸ್ಕೊ ಭೀಮ, ನಾಳೆ ನೀನ್ ನಮ್ ಕನ್ಸ್ಗೆಲ್ಲ ಕೊಳ್ಳಿ ಇಡೋ ಬದ್ಲು ನೀನ್ ಸ್ಕೂಲ್ಗೆ ಹೋಗೋದನ್ನೇ ನಿಲ್ಲಿಸ್ಬಿಡು. ಅದ್ ನಾವು ಕನ್ಸ್ ಕಾಣೋದನ್ನ ನಿಲ್ಸ್ಬಿಡ್ತೀವಿ. ನಾವೇನೋ ಅನ್ಕೋತೀವಿ, ಅದೇನೋ ಆಗುತ್ತೆ. ನನ್ ಮಾತ್ ಕೇಳಮ್ಮ, ಅದ್ ಹಾಗಲ್ಲ. ಭೀಮಾ, ಓದೋದು ಬರೆಯೋದು ಅಂದ್ರೆ ನಿಂಗೆ ಅಷ್ಟೊಂದಿಷ್ಟ, ಆದ್ರೂ ನೀನ್ ಯಾಕೆ ಇಂಥ ಕೆಲಸ ಮಾಡಕ್ ಹೋದೆ? ನೀವು 3 ಜನನು ಸ್ಕೂಲ್ ಫೀಸ್ ಯಾಕೆ ಇನ್ನೂ ಕಟ್ಟಿಲ್ಲ? ಫೀಸ್ ಕಟ್ಟೋದಕ್ಕೆ ಇವತ್ತು ಕೊನೆ ದಿನ. ಕೈಯಲ್ಲಿ ಒಂದು ಕೆಲಸ ಆಯ್ತು, ಅದನ್ನು ಕಳ್ಕೊಂಡ್ಬಿಟ್ಟೆ. ಇವಾಗ ನಾನು ನಿರುದ್ಯೋಗಿ ಆಗ್ಬಿಟ್ಟಿದ್ದೀನಿ. ನಿಮಗ್ ವ್ಯಾಪಾರನೂ ಆಗುತ್ತೆ, ನೀವು ನಮಗ್ ದುಡ್ಡು ಕೊಡ್ತೀರಾ ಅಲ್ವಾ? ಇವ್ರ ಮನೆಗೆ ಹೋಗ್ತಾ ಇದಾರೆ.
ಮನೆಗೆ ಹೋದ್ಮೇಲೆ ಏನಾಗುತ್ತೆ? ಹೆಂಡತಿ ಇರ್ತಾಳೆ, ತುಂಬಾ ಬೇಜಾರಲ್ಲಿ ಕೂತಿರ್ತಾಳೆ. ಬನ್ನಿ ಅಣ್ಣ, ಬಳೆ ತಗೊಳ್ಳಿ. ಮನೆಯಲ್ಲಿ ಬೇಜಾರಾಗಿ ಕೂತಿರೋ ನಿಮ್ ಹೆಂಡತಿ ಖುಷಿಯಿಂದ ಕುಣಿತಾರೆ. ಅವರು ನಿನ್ನ ಹತ್ರನೇ ಕೇಳ್ತಿರೋದು. ಯಾಕೆ ಹೀಗ್ ಮಾಡ್ದೆ? ಯಾಕೆ ಹಿಂಗ್ ಮಾಡ್ತೀಯೋ ಬೇಬು? ಅಮ್ಮ, ಸ್ಕೂಲಲ್ಲಿ ಫೀಸ್ ಕಟ್ಬೇಕು ಅಂತ ಹೇಳಿದ್ರು. ಈಗ ನಿಮ್ಮ ಹತ್ರನೂ ದುಡ್ಡಿಲ್ಲ ಅಲ್ವಾ? ಅದಕ್ಕೆ ನಾವು ಕೆಲಸ ಮಾಡಕ್ ಹೋಗಿದ್ವಿ. ಭೀಮಾನೇ ಹೇಳಿದ್ದು ಈ ವಿಷಯ ಮನೇಲಿ ಗೊತ್ತಾಗ್ಬಾರ್ದು ಅಂತ. ನಿಮ್ಮಪ್ಪ ಅಮ್ಮ ಇನ್ನೂ ಬದುಕಿದ್ದಾರೆ. ನಿಮ್ಮನ್ ಕೆಲ್ಸಕ್ಕೆ ಕಳ್ಸಕ್ ನಾವಿನ್ನೂ ಸತ್ತಿಲ್ಲ. ಸ್ಕೂಲಿಂದ ನನ್ನ ಹೆಸರು ಕಿತ್ತಾಕ್ಸ್ಬೇಡಿ. ನಾನು ಸ್ಕೂಲಿಗೆ ಹೋಗ್ತೀನಿ. ನಾನು ಓದ್ತೀನಮ್ಮ. ಅಮ್ಮ, ನನ್ನ ತಪ್ಪಾಯ್ತು. ನನ್ನ ಕ್ಷಮಿಸ್ಬಿಡು ನೀನು. ಸಾಕ್ ಮಾಡಿ ನಾಟಕನ. ವಯಸ್ಸಿಗೆ ಮೀರಿದ ಯೋಚನೆ ಯಾಕೆ ಬರುತ್ತೆ ನಿಂಗೆ ಭೀಮಾ? ನೋಡು, ನಾವ್ ನಿನಗ ಅಪ್ಪ ಅಮ್ಮ, ನೀನ್ ನಮಗ ಅಪ್ಪ ಅಮ್ಮ ಆಗಕ್ ಬರ್ಬೇಡ. ಅಮ್ಮ, ನಾವೀ ದುಡ್ಡನ್ನ ಕಷ್ಟಪಟ್ಟು ಸಂಪಾದಿಸಿದೀವಿ. ಕಷ್ಟಪಟ್ಟು ದುಡ್ದಿದ್ದನ್ನ ಎಸಿಬಾರ್ದಲ್ವಾ? ತಗೊಳಮ್ಮ. ಭೀಮಾ, ನಿನ್ ಬರೀ ನಿನ್ ಓದಿನ ಮೇಲ್ ಮಾತ್ರ ಗಮನ ಕೊಡು. ಅರ್ಥ ಮಾಡ್ಕೊ. ನಾನು ನಿಮ್ಮಪ್ಪ ಬೇಕಾದ್ರೆ ನಮ್ಮನ್ನ ನಾವೇ ಗಿರ್ವಿ ಇಟ್ಕೋತೀವಿ, ಆದ್ರೆ ಯಾವುದೇ ಕಾರಣಕ್ಕೂ ನಿನ್ ಓದ್ ನಿಲ್ಸಲ್ಲ. ಮತ್ತೆ ಫೀಸ್ ಎಲ್ಲ ದೊಡ್ಡ ವಿಷಯನ? ಎಷ್ಟೇ ಕಷ್ಟ ಆದ್ರೂ
ನಾವು ಕಟ್ತೀವಿ ಅಲ್ವಾ? ಈ ಬಾಲಣ್ಣನಿಂದ ನಾವೆಲ್ಲ ಸಿಕ್ಕಾಕೊಂಡ್ವಿ. ಈಗ ಅಮ್ಮ ಅಪ್ಪನ ಹತ್ರ ಹೇಳ್ತಾರೆ, ಅಪ್ಪ ನಮ್ ಗ್ರಾಚಾರ ಬಿಡಿಸ್ತಾರೀಗ. ಅಣ್ಣ, ನಿಂಗೇನಾದ್ರೂ ಬುದ್ಧಿ ಇದೆಯೋ ಇಲ್ವೋ? ನಾನ್ ನಿಂಗೆ ಹೇಳಿದ್ದಲ್ವಾ ಆ ಬಾಜಾ ಭಜಂತ್ರಿ ಹಿಂದೆ ಹೋಗ್ಬೇಡ ಅಂತ. ಈಗ ನೋಡಿ ಏನಾಯ್ತು ಅಂತ. ನಿನ್ ಕೆಲ್ಸ ನೀನ್ ನೋಡ್ಕೋ. ನಾನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಮ್ಮ ಹೋಗ್ಬೇಡ ಅಂದ್ಲು ತಾನೆ, ಮತ್ತೆ ಹೋಗ್ ಬಾರಿಸ್ತೀಯ ಅಲ್ಲಿ? ಬಾರಿಸ್ತೀನೋ ಬಿಡ್ತೀನೋ ನಿನಗೆ ಯಾಕದೆಲ್ಲ? ನೋಡು, ನನ್ ವಿಷಯಕ್ಕೆ ಬರ್ಬೇಡ. ಬಂದ್ರೆ 2 ಬಾರಿಸ್ತೀನಿ. ಹೊಡಿತೀಯಾ? ಹೊಡಿ. ಮಾಡೋದೆಲ್ಲ ಮಾಡಿ ಹೊಡಿತೀಯಾ? ನಾನ್ ಮಾಡಿದ್ದ ನಾನ್ ಮಾಡಿದ್ದ. ಅಮ್ಮ, ಅತ್ತೆ, ಏನಾಯ್ತು? ಇವರಿಬ್ರು ಜಗಳ ಆಡ್ತಿದ್ದಾರೆ. ಆನಂದ, ಬಾಲ, ಕಿತ್ತಾಡ್ಬೇಡಿ, ಬಿಡಿ. ಆನಂದ, ಏನಾಯ್ತು? ಕಿತ್ತಾಡ್ಬೇಡಿ, ಒಬ್ರಿಗೊಬ್ರು ಬಿಡಿ. ಬಾಲ, ಬಾಲ, ಬಿಡಿ ಇಬ್ರಿಗೂ. ಅಮ್ಮ, ಅವನಿಗೆ ಬುದ್ಧಿ ಹೇಳಿ. ಹೇಳ್ಬೇಕಾಗಿರೋದು ನಿನಗೆ, ಪಿ ಊದೋನ್ಗೆ. ಹೌದಾ? ಅಣ್ಣನ ಹತ್ರ ಹೀಗ ಮಾತಾಡೋದು? ಅವನು ಹಿಂಗೆ ಮಾತಾಡೋದು. ಮತ್ ಇವ್ನ್ ಮಾತಾಡು. ಬಾಯಿ ಮುಚ್ಕೊಂಡಿರು, ಬಾಯಿ ಮುಚ್ಚ. ನೀನ್ ದೊಡ್ಡಣ್ಣ ತಾನೆ? ಸ್ವಲ್ಪ ಯೋಚನೆ ಮಾಡೋದ್ ಕಲಿ. ತಮ್ಮನ್ ಮೇಲೆ ಕೈ ಎತ್ತೀಯಾ? ನೀನ್ ಅವ್ರಿಗೆ ಬುದ್ಧಿ ಹೇಳ್ಬೇಕು, ಅದ್ಬಿಟ್ಟು ನೀನೇ ಅವ್ರ ಮೇಲೆ ಕೈ ಮಾಡ್ತೀಯಾ? ನೀನ್ ಹೇಗಿರ್ತೀಯೋ ಅದನ್ನೇ ಅವರು ಕಲಿತಾರಲ್ವಾ? ಹಾ, ಎಲ್ಲ ತಪ್ಪು ನಮ್ದೆ. ಎಲ್ಲ ನಂದೇ ತಪ್ಪು. ಬೇಡ ನೀನು. ಇವನಿಗೆ ಮಾತ್ರ ಏನು ಹೇಳೋದೇ ಇಲ್ಲ. ಬಾಯಿ ಮುಚ್ಚು. ನನಗ್ ಮಾತ್ರ ಬೈತೀರಾ ನೀವು? ನಾನ್ ನಿಮಗ್ ಬೇಡ ಅಲ್ವಾ? ಬಾಲ, ಬಾಲ, ನಿಂತ್ಕೋ. ಬಾಲ, ಹೌದ್, ಬೇಡ ನೀನು. ಹೋಗ್, ಮನೆ ಬಿಟ್ಟು ಹೋಗು. ಇನ್ಮೇಲೆ ನೀನ್ ಇಲ್ಲಿರ್ಬೇಡ. ನಿಮ್ ಅಜ್ಜಿ ಮನೇಲೇ ಇರು. ಆಗ ಗೊತ್ತಾಗುತ್ತೆ. ನಿನ್ನಿಂದ ನಮ್ ಜನರ ಮುಂದೆ ಮರ್ಯಾದೆ ಹೋಗಿ ನಾವ್ ತಲೆ ತಗ್ಸೋ ತರ ಆಗಿದೆ. ಸುತ್ತಮುತ್ತ ಇರೋ ಜನ ನಿಮ್ಮಪ್ಪಂಗೆ ಎಷ್ಟ್ ಮರ್ಯಾದೆ ಕೊಡ್ತಿದ್ರು. ಇವತ್ತು ನಿನ್ನಿಂದ ಅವ್ರ ಸ್ಟೇಷನ್ ಮೆಟ್ಲ ಹತ್ತೋ ತರ ಆಯ್ತು. ಅದು ಆ ಗಲೀಜು ಹುಡುಗರು ಸಹವಾಸ ಮಾಡಿದ್ರಿಂದ. ನಾನ್ ಅಜ್ಜಿ ಮನೆಗೆ ಹೋಗಲ್ಲ. ನಾನ್ ಇಲ್ಲೇ ಇರ್ತೀನಿ, ಇಲ್ಲೇ ಓದ್ತೀನಿ. ಇನ್ನು ನಿನ್ ಮಾತ್ ಯಾರ್ ಕೇಳ್ತಾರೆ? ಇಲ್ಲಿ ವಕೀಲರು ಸ್ಟೇಷನ್ಗೆ ಹೋಗಿದ್ದಾರೆ. ಜಾಮೀನ್ ತಗೊಂಡು ಅಪ್ಪ ಬಂದ್ ಕೂಡ್ಲೆ ನೀನ್ ಕರ್ಕೊಂಡು ಹೋಗ್ತಾರೆ. ಸರಿ ಬಿಡು, ಅಲ್ಲೇ ಇರ್ತೀನಿ. ಈ ಕಡೆ ಬರೋದೇ ಇಲ್ಲ. ಅಲ್ಲೇ ಇರು. ನಿನ್ನಂತ ಮಗ ಇರೋದಕ್ಕಿಂತ ಇಲ್ದೇ ಇರೋದೇ ವಾಸಿ. ಕರ್ಕೊಂಡು ಹೋಗಿ ಇವನ್ನ, ಅಲ್ಲೇ ಸರಿ ಹೋಗ್ತಾನೆ. ನಡಿ. ನೀವೇ ಕೂರಿಸ್ಬಿಡಿ ಇವನ್ನ. ಇವನ್ ಬಗ್ಗೆ ಅಜ್ಜಿ ತಾತನ್ಗೆ ಸರಿಯಾಗಿ ಹೇಳ್ಬನ್ನಿ. ಇವನ್ ದಾರಿ ತಪ್ಪಿದಾನೆ. ಊರಲ್ಲಿ ಯಾರ್ ಜೊತೆ ಸೇರ್ತಾನೆ ಅಂತ ಇವನ್ ಮೇಲೆ ಕಣ್ಣಿಡೋಕ್ ಹೇಳಿ. ಕೆಟ್ಟ ಬುದ್ಧಿ ಕಲ್ತಿದ್ದಾನೆ. ಯಾವಾಗ್ಲೂ ಆ ಗಲೀಜ್ ಮಕ್ಳ ಜೊತೆನೆ ಸೇರ್ತಾನೆ. ಅವ್ರೇನು ಗಲೀಜ್ ಮಕ್ಳಲ್ಲ, ಒಳ್ಳೆಯವ್ರೆ ಅವರು. ಇನ್ನೊಂದ್ಸಲ ಅವ್ರನ್ನ ಹೊಗಳ್ತಾ ಕೂತ್ರೆ ಹಲ್ ಮುರಿದು ಬಿಡ್ತೀನಿ. ಬಾಯಿ ಮುಚ್ಕೊಂಡು ಹೊರಡು. ಸರಿ, ನಾನು ಇವನ್ನ ಬಿಟ್ಟು ಬರ್ತೀನಿ. ನಿಮ್ಮೆಲ್ರಿಗೂ ಒಂದ್ ಪ್ರಶ್ನೆ ಕೇಳಲಾ? ಉತ್ತರ ಕೊಡ್ತೀರಾ? ಹಾ ಹಾ, ಕೇಳು. ಏನ್ ಕೇಳ್ತೀಯ? ನಾನ್ ಭೀಮ್ರಾವ್ನ ಮುಟ್ಟಿದ್ರೆ ಏನಾಗುತ್ತೆ? ನಮ್ ಧರ್ಮ ಭ್ರಷ್ಟ ಆಗುತ್ತೆ ಕಣೋ ಮೂರ್ಖ. ಆ ರೀತಿ ಯಾರು ಹೇಳಿದ್ ನಿಮ್ಗೆ? ದೇವ್ರಾ? ಅಪ್ಪ, ನೀವೇ ಹೇಳ್ತೀರಲ್ವಾ ಮಕ್ಕಳು ದೇವ್ರ ಸಮಾನ ಅಂತ. ಆದ್ರೂ ಈ ಭೇದ ಯಾಕೆ? ನಡಿಯಪ್ಪ, ಹೊರಡೋಣ. ಬಾಲಣ್ಣ, ಕೋಪ ಮಾಡ್ಕೋಬೇಡ. ನಡಿ, ಮನೆಗೆ ಹೋಗೋಣ. ಹೊಟ್ಟೆ ಹಸಿತಿದ್ದೆ, ಬಾ ಒಟ್ಟಿಗೆ ಊಟ ಮಾಡೋಣ. ನನಗ್ ಕೋಪನೂ ಬಂದಿಲ್ಲ, ನನಗ್ ಹಸಿವು ಆಗಿಲ್ಲ. ನಂಗೆ ಯಾವ ತಮ್ಮಂದ್ರು ಬೇಕಾಗಿಲ್ಲ. ಸರಿ ಬಿಡು ಬಾಲಣ್ಣ, ಬಾ ನಾವೀಗ ಆಟ ಆಡೋಣ. ನನ್ನನ್ನೇನ್ ಅನ್ಕೊಂಡಿದ್ದೀರಾ ನೀವು?
ನೀನು ಅಮ್ಮ ಆನಂದ ಎಲ್ರು ನನ್ಗೆ ಬೈತಾ ಇರ್ತೀರಾ, ನಂದೊಬ್ಬಂದೇ ತಪ್ಪಲ್ವಾ? ಹೋಗು ಇಲ್ಲಿಂದ. ಹೋಗಲ್ಲ. ಹೋಗು. ನಾನೇ ಹೋಗ್ತೀನಿ, ನೀನ ನಿಂದೆ ಬರ್ಬೇಡ. ಬಾಲಣ್ಣ ಹಂಗೆಲ್ಲ ಅನ್ಕೋಬೇಡ, ತಪ್ಪೆಲ್ಲ ನಮ್ದೇನೆ, ನೀನ್ ಮಾಡ್ತಿರೋದೇ ಸರಿಯಾಗಿದೆ. ಅಯ್ಯೋ ಈಗ ಇದನ್ನೆಲ್ಲ ಮರ್ತ್ಬಿಡು ಬಾಲಣ್ಣ. ಬಾಲಣ್ಣ ಕಲಿಸ್ತೀಯಾ? ನಿಮ್ಮನೆಯವ್ರು ಬೇಡ ಅಂತ ಹೇಳಲ್ವಾ? ನೀನ್ ಹಾಡು, ನಾನು ಅಭ್ಯಾಸ ಮಾಡ್ಕೋತೀನಿ. ಸರಿ ಹಾಗಾದ್ರೆ ತಗೋ ಲಾಡು, ತುಂಬಾ ಚೆನ್ನಾಗಿದೆ. ಅದೇನಾಗುತ್ತೋ ಆಗ್ಲಿ, ನಾನ್ ನಿಮಗ್ ಸಹಾಯ ಮಾಡ್ತೀನಿ. ಇದೇನ್ ಸುರೇಂದ್ರ, ನೀನ್ಯಾಕೆ ಅವ್ರ ಜೊತೆ ಕೂತಿದ್ಯಾ? ಅಲ್ಲೆಲ್ಲ ಕಿತ್ತಾಕೋ ಹುಡುಗರಿದ್ದಾರೆ, ಇಲ್ಲಿ ಜೋಡ್ಸೋರಿದ್ದಾರೆ. ಭೀಮಾ ಆನಂದ ನನ್ ಗೆಳೆಯರು, ನಾನು ಅವ್ರ ಜೊತೆನೆ ಕುತ್ಕೊಳ್ತೀರಿ. ಬೇಡ ಸುರೇಂದ್ರ, ನೀನ್ ಅಲ್ಲೇ ಕುತ್ಕೋ. ನೀನ್ ನಿಜವಾಗ್ಲೂ ನನ್ ಗೆಳೆಯ ಅನ್ಕೊಂಡಿದ್ರೆ ನನ್ನ ನಿನ್ ಜೊತೆ ಕೂರೋದಿಕ್ ಬಿಡು. ನೀವ್ ಇವ್ರ ಮನೆ ಖಾಲಿ ಮಾಡ್ಸಲ್ಲ ಮತ್ತೆ ಊರ್ ಬಿಡ್ಸಲ್ಲ ಅಂತ ಮಾತು ಕೊಡೋ ತನಕ ನಾನು ಇಲ್ಲಿಂದ ಬರಲ್ಲ. ಸುರೇಂದ್ರ, ನೀನ್ ಎಷ್ಟೇ ದೂರ ಹೋದ್ರು ನೀನ್ ನನ್ ಗೆಳೆಯ. ಅವಕಾಶ ಸಿಕ್ಕರೆ ನಾವು ಮತ್ತೆ ಸಿಗೋಣ. ಅದ್ಕೆ ಸಿಕ್ಕದ್ನ? ಸುತ್ತಮುತ್ತ ಎಲ್ಲ ಕಡೆ ಹುಡುಕ್ತೆ, ಬಾಲ ಎಲ್ಲೂ ಕಾಣಿಸ್ತಿಲ್ಲ. ಅಮ್ಮ, ಬಾಲಣ್ಣ ಎಲ್ಲೂ ಇಲ್ಲಮ್ಮ. ಸ್ಕೂಲು, ಮೈದಾನ ಎಲ್ಲ ಕಡೆ ಹುಡುಕ್ಬಿಟ್ಟೆ. ಅಮ್ಮ, ನಂಗೂ ಸಿಗ್ಲಿಲ್ಲ. ಹೋಗ್ಬಿಟ್ಟ ಹುಡುಗ. ಜಗಳ ಆಡಿದ್ ನೀನೆ ತಾನೆ, ಇವಾಗ ಹುಡುಕು. ಹುಡ್ಕೋದೇನೋ, ಅಣ್ಣ ತಮ್ಮ ಅಂದ್ಮೇಲೆ ಇದೆಲ್ಲ ಮಾಮೂಲಿ ತಾನೆ. ಹಾಗಂತ ಮನೆ ಬಿಟ್ಟು ಹೋಗ್ಬೇಕಾ? ನೀನ್ ಬಾಲಣ್ಣಂಗಿಂತ ಚಿಕ್ಕವನ್ ತಾನೆ, ಸಹಿಸ್ಕೋಬೇಕಿತ್ತು. ನೀನ್ ಸುಮ್ನಿರೋ. ಈಗ ಜಗಳ ಆಡ್ಬೇಡಿ, ಬನ್ನಿ ಬಾಲಣ್ಣ ನೋಡ್ಕೋಣ. ಅದಕ್ಕೆ ನೀವು ದೇವಸ್ಥಾನದ ಕಡೆ ಹುಡುಕಿ, ನಾನು ಬಾವಿ ಹತ್ರ ನೋಡ್ತೀನಿ. ನಡಿ ನಡಿ ಆನಂದ. ತುಳಸಿ, ಮಂಜುಳಾ, ಬೇಗ ನಡೀರಿ. ಬಾಲಣ್ಣ, 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 ಬಾಲ, ಬಾಲಣ್ಣ, ಬಾಲಣ್ಣ. ಇವಾಗ ಯಾರಾದ್ರೂ ನಮ್ ಬಾಲಣ್ಣ ನೋಡಿದ್ರಾ? ಇಲ್ಲ, ನಾವೇನ್ ನೋಡಿಲ್ಲ. ಆದ್ರೆ ಅಲ್ಲಿ ಕೆಲವರು ಮಾತಾಡ್ತಿದ್ರು, ಒಬ್ಬ ಹುಡುಗ ಬಾವಿಗೆ ಬಿದ್ದು ಜೀವ ತಕೊಂಡಿದ್ದಾನಂತೆ. ಅವ್ನ್ ನಿಮ್ ಬಾಲ ಆಗಿರ್ಬೋದೇನೋ? ಇಲ್ಲ, ಬಾಲ ಆಗಿರಲ್ಲ. ಏ, ಆ ಕಡೆ ಎಲ್ಲಿ ಹೋಗ್ತಿದ್ಯಾ? ಸಂತೆ ಬೀದಿ ಹತ್ರ ಒಂದ್ ಬಾವಿ ಇದೆಯಲ್ಲ, ಅದ್ರಲ್ಲಂತೆ. ಆದ್ರೆ ಅಲ್ಲಿ ಬಾವಿಲ್ ನೀರೇ ಇಲ್ವಲ್ಲ, ಅದ್ರಲ್ಲಿ ಹಾಕಿ ಬೀಳ್ತಾನೆ. ಏ, ಕಲ್ಲಿಗೆ ತಲೆ ತಾಕ್ ಸತ್ತಿರ್ತಾನೆ ಬಿಡು. ನೀನ್ ಆಡ. ಇದೇನ್ ಹುಡುಗಾಟ ಆಡ್ತಿದ್ದೀರಾ? ಬಾಲನ್ ನೋಡಿದ್ರೆ ದಯವಿಟ್ಟು ಹೇಳ್ಬಿಡಿ. ಅದ್ಬಿಟ್ಟು ಹಿಂಗ್ ಯಾಕೆ ತಮಾಷೆ ಮಾಡ್ತಿದ್ದೀರಾ? ಮತ್ತೇನ್ ಮಾಡ್ಬೇಕು ನಾವು? ಬೆಳಬೆಳಗ್ಗೆ ಇಲ್ಲಿ ಕೂತ್ಕೊಂಡು ನಾವು ನಿಮ್ ಮನೆಯವ್ರನ್ನ ಕಾಯ್ಬೇಕಾ? ಬೆಳಬೆಳಗ್ಗೆನೆ ಬಂದು ನಿಮ್ ಮನೆಯವರೆಲ್ಲ ನಮ್ ಕಣ್ಣೆದ್ರ ನಿಂತಿದ್ದೀರಾ?
ಈಗ ನಮ್ ದಿನ ಎಲ್ಲ ಹಾಳಾಗ್ ಹೋಯ್ತು. ಏನ್ ನಿನ್ ಬಾಲ ದೊಡ್ಡ ಕಲೆಕ್ಟ್ರ? ಎಲ್ ಹೋದ ಎಲ್ ಬಂದ ಅಂತ ನಾವು ಬರ್ದಿಟ್ಕೊಳಕ್ಕೆ? ಎಲ್ಲೋಗ್ ಸತ್ತಿದೋ ಹೋಗಿ ಹುಡ್ಕೋ, ನಮ್ಮನ್ನೇನ್ ಕೇಳ್ತೀಯ? ಹೋಗಿಲ್ಲಿಂದ. ಅಮ್ಮ ಇವ್ರ ಮಾತನ್ನೆಲ್ಲ ಕೇಳ್ಬೇಡ, ಬಾ ಬಾಲಣ್ಣ ಹುಡ್ಕೋಣ. ನನಗೆ ಮನೆಗೆ ಹೋಗಕ್ ಇಷ್ಟ ಇಲ್ಲ, ನಾನು ಇಲ್ಲೇ ಇದ್ದು ಬಾರ್ಸಕ್ ಕಲಿತೀನಿ. ನೀವು ನಂಗೆ ಹೇಳ್ಕೊಡಿ, ನಾನು ಬೇಗ ಕಲ್ತ್ಕೊಂಡ್ಬಿಡ್ತೀನಿ. ಮನೆಗೆ ಹೋಗಿಲ್ಲ ಅಂದ್ರೆ ಎಲ್ಲಿರ್ತೀಯ? ನೀವೆಲ್ಲಿರ್ತೀರೋ ಅಲ್ಲೇ ನಿಮ್ ಜೊತೆನೇ ಇರ್ತೀನಿ. ಏನ್ ತಲಾಟೆ ಮಾತಾಡ್ತಾ ಇದ್ಯಾ? ಹೋಗಿಲ್ಲಿಂದ. ಇದನ್ನೇನ್ ಧರ್ಮಛತ್ರ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಹೋಗ್. ನನ್ನ ನಿಮ್ ಜೊತೆ ಸೇರಿಸ್ಕೊಳ್ಳಿ, ನಾನು ಆದಷ್ಟು ಬೇಗ ಬಾರ್ಸೋದನ್ನ ಕಲಿತೀನಿ. ಹೋಗು ಅಂತ ಹೇಳಿದ್ದಲ್ಲ. ನಿಮ್ ಕಾಲಿಗೆ ಬೀಳ್ತೀನಿ, ನಾನು ಸೇರಿಸ್ಕೊಳ್ಳಿ. ನಾನೇ ನಿಮ್ಮ ಅಪ್ಪ ಅಲ್ಲ ನಿನ್ನ ಸಾಕೋದಕ್ಕೆ. ನಾನು ಬಾರಿಸ್ತೀನಿ. ಇಲ್ಲಿಂದ. ನಿಮ್ಗೆಲ್ಲ ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನನ್ನ ಮಕ್ಕಳ ಜೊತೆ ಇವ್ರು ಹೇಗೆ ಓದಕ್ ಸಾಧ್ಯ? ಬಾಲಣ್ಣ 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 ಬಾಲ. ಏಯ್, ಇವನನ್ನ ಯಾಕೆ ದೂಡ್ತಿದ್ಯಾ? ನೀನು ರಾಮ್ಜಿ ಸಕ್ಪಾಲನ್ ದೊಡ್ಡ ಮಗ ತಾನೆ? ಹಾ. ಭೀಮನ್ ದೊಡ್ಡಣ್ಣ ಅಲ್ವಾ? ಹಾ. ಇವನ ಜೊತೆಲಿಟ್ಕೋ, ತುಂಬಾ ಬುದ್ಧಿವಂತ ಇವನು. ಚೆನ್ನಾಗಿ ಬಾರಿಸ್ತೀಯ, ದೊಡ್ಡ ಕಲಾವಿದ ಆಗ್ತೀಯ. ನಿನ್ನಂತ ಕಲಾವಿದ್ರ ಕಂಡ್ರೆ ನನಗೆ ತುಂಬಾ ಇಷ್ಟ. ಉಳಿದುದನ್ನ ಆಮೇಲೆ ಮಾತಾಡೋಣ, ಗೊತ್ತಾಯ್ತಾ? ಸರಿ, ಧನ್ಯವಾದ. ಬಾರ ಹುಡುಗ, ಇಳ್ಕೊಳ್ಳೋ ಜಾಗ ತೋರಿಸ್ತೀನಿ, ಬಾ. ರಾಮ್ಜಿ, ನಿನ್ನ ಮಕ್ಕಳು ಬುದ್ಧಿವಂತರು ಅಂತ ತುಂಬಾ ಬೀಗ್ತಾ ಇದ್ದೆ ಅಲ್ವಾ? ನೋಡೀಗ ನಿನ್ನ ಒಬ್ಬ ಮಗ ವಿದ್ಯಾಭ್ಯಾಸ ಬಿಟ್ಟು ಬಾಜಾ ಭಜಂತ್ರಿ ಬಾರ್ಸಕ್ ಬಂದಿದ್ದಾನೆ. ಸ್ವಲ್ಪ ದಿನ ಆಗ್ಲಿ, ಆ ಭೀಮನ್ಗೂ ಸ್ಕೂಲ್ ಬಿಡಿಸಿ ಇದೇ ಗತಿ ತರ್ತೀನಿ, ನೋಡ್ತಾ ಇರೋ. ತುಳಸಿ, ಅಮ್ಮ ಮಂಜುಳಾ, ಭೀಮಾ, ಎಲ್ರು ಎಲ್ಲೋ ಹೋಗಿದ್ದೀರಾ? ಬರ್ರೋ ಇಲ್ಲಿ. ಹಂಗ್ಯಾಕ್ ನೋಡ್ತಿದ್ದೀರಾ? ನಾನೇ ಕಣ್ರೋ ನಿಮ್ಮಪ್ಪ. ಬಾ 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 ಬಾ. ಯಾಕೆ ನಮ್ಮ ಮುದ್ದು ಮಕ್ಕಳು ಆಳ್ತಿದ್ದಾರೆ? ನಾನ್ ಬಂದಿದ್ದೀನಲ್ಲ. ಏನಾಯ್ತು? ಅಮ್ಮ ಏನಾದ್ರು ಹೊಡೆದ್ಲಾ? ಇಲ್ಲಪ್ಪ, ನಮ್ಮನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ಹೋಗ್ಲೇಬೇಕಲ್ಲ ಮಕ್ಕಳ, ಈಗ ಬಂದಿದ್ದೀನಲ್ವಾ? ಏನಾಯ್ತು? ಬೇರೆ ಏನಾದ್ರೂ ಆಯ್ತಾ? ತುಳಸಿ, ಏನಾಯ್ತು ಪುಟ್ಟ? ಹೇಳ್ನಂಗೆ. ಅಪ್ಪ, ಊರ್ ಜನ ಎಲ್ಲ ನಮ್ಮ ಮನೆಗ್ ಬೆಂಕಿ ಹಚ್ಚಕ್ ಬಂದಿದ್ರು. ಬೆಂಕಿ ಹಚ್ಚಕ? ಆದ್ರೆ ಯಾಕೆ? ಯಾಕಂದ್ರೆ ಭೀಮ ಮೇಲ್ವರ್ಗದ ಹುಡುಗನ್ ಜೊತೆ ಸ್ನೇಹ ಮಾಡ್ದ ಅಂತ. ಸ್ನೇಹ ಬೆಳೆಸಿದ ಮಾತ್ರಕ್ಕೆ ಬೆಂಕಿ ಇಡ್ತಾರಂತ? ಸರಿಯಾದ ಸಮಯಕ್ಕೆ ಪುರಂಜನ್ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಮ್ಮನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಡ್ತಿದ್ರು. ನೀವೇ ಹೇಳಿದ್ರಲ್ವಾ, ಇದು ಒಳ್ಳೆ ಊರು, ಒಳ್ಳೆ ಜನ ಅಂತ. ಇಲ್ಲಿ ಜನಕ್ಕೆ ನಮ್ಮ ಮೇಲೆ ಒಂಚೂರು ಕನಿಕರ ಇಲ್ಲ. ಈ ಊರಲ್ಲಿ ಮಾತ್ರ ಅಲ್ಲ, ಜಗತ್ನಲ್ಲಿ ನಮ್ಮಂತವ್ರಿಗೆ ಎಲ್ಲೂ ಜಾಗ ಇಲ್ಲ. ಭೀಮಾಬಾಯ್, ಭೀಮಾಬಾಯ್, ಭೀಮಾಬಾಯಿ ಅದಕ್ಕೆ ಮನೇಲಿಲ್ಲ. ಮನೇಲಿಲ್ಲ ಅಂದ್ರೆ? ಅವರು ಅಮ್ಮ ಬಾಲಣ್ಣನ ಹುಡ್ಕೋದಕ್ ಹೋಗಿದ್ದಾರೆ.
ಹುಡ್ಕಕ್ ಹೋಗಿದ್ದಾಳ? ಯಪ್ಪ, ಎಲ್ಲಿಗೆ? ರಾಮ್ಜಿ ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ನನಗೆ ನೀರೆಲ್ಲ ಬೇಡ. ರಾಮ್ಜಿ ಗಂಗಾ ಹೇಗಿದ್ದಾಳೆ? ಗಂಗಾ ಚೆನ್ನಾಗಿದ್ದಾಳೆ. ಏನ್ ಇದೆಲ್ಲ ರಾಧ ಅಂತ? ಅದು ಹೋಗ್ಲಿ, ಬಾಲ ಎಲ್ಲೋದ? ಎಲ್ರು ಎಲ್ಲಿ ಹೋದ್ರು? ನಿಮ್ಮ ಅಣ್ಣಂದ್ರಲ್ಲಿ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮೀರಾ, ನಿನ್ನ ಹತ್ರನೇ ಕೇಳ್ತಿರೋದು. ಓದೋದು ಬರೆಯೋದು ಬಿಟ್ಟು ಈ ಭೀಮಾ ಮತ್ತೆ ಆನಂದ ಸಂತೆಲ್ ನಾಟಕ ಆಡ್ಕೊಂಡು ಅಂಗಡಿ ಬಳೆ ಮಾರ್ತಿದ್ರು. ಮತ್ತೆ ಬಾಲ ಡೋಲ್ ಬಾರ್ಸೋರ್ ಜೊತೆ ಸ್ಕೂಲಲ್ಲಿ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರು. ಈಗ ನಿಮ್ಮ ಹತ್ರನೂ ದುಡ್ಡಿಲ್ಲ ಅಲ್ವಾ, ಅದಕ್ಕೆ ನಾವು ಕೆಲಸ ಮಾಡಕ್ ಹೋಗಿದ್ವಿ. ನಿಮ್ಗೆ ಗೊತ್ತಲ್ಲ, ಬಾಲನ್ಗೆ ಡೋಲ್ ಬಾರಿಸೋದು ಅಂದ್ರೆ ತುಂಬಾ ಇಷ್ಟ ಅಂತ. ಆ ವಿಷಯಕ್ಕೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾನೆ. ಮನೆ ಬಿಟ್ಟು ಹೋದ್ನ? ಬಾಲಣ್ಣ, ಎಲ್ಲ ಹೋಗ್ಬಿಟ್ಟು ಈ ಹುಡ್ಗ ಎಲ್ಲಿ ಅಂತ ಹುಡ್ಕೋದು ಇವನನ್ನ. ಬಾಲಣ್ಣ! ಅಯ್ಯೋ, ಯಾಕೆ ಕಿರಿಸ್ತಿದ್ದೀರಾ? ಯಾರಾದ್ರೂ ಸತ್ತೋದ್ರಾ? ಏನಿಲ್ಲ, ಬಾಲಣ್ಣನ್ ಹುಡುಕ್ತಾ ಇದೀವಿ. ನಿಮ್ಮ ಧ್ವನಿ ಅವನು ಕೇಳಿಸಲ್ಲ ಬಿಡಿ. ಯಾಕೆ? ಬಾಲಣ್ಣ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾ? ಡೋಲ್ ಬಾರ್ಸೋರ್ ಜೊತೆ ಸೇರ್ಕೊಂಡು ಬಾರ್ಸೋದನ್ನ ಅಭ್ಯಾಸ ಮಾಡ್ತಿದ್ದಾನೆ. ತುಂಬಾ ಒಳ್ಳೆ ಕೆಲ್ಸ. ನೀವು ಬೇಕಾದ್ರೆ ಸೇರ್ಕೊಳ್ಳಿ, ಒಂದಷ್ಟು ದುಡ್ಡು ಬರುತ್ತೆ. ಹೇಗಿದ್ರು ದುಡ್ಡಿನ ಅವಶ್ಯಕತೆ ನಿಮ್ಗಿದೆಯಲ್ಲ. ಇಲ್ಲ ಅಂದ್ರೆ ನಿಮ್ಮಪ್ಪ ನಿಮ್ಮಮ್ಮನ ಒಡವೆನ ಗಿರ್ವಿ ಇಡೋದಕ್ಕೆ ನನ್ನ ಹತ್ರ ಯಾಕೆ ಬರ್ತಿದ್ದ? ಹೋಗಿ ಹೋಗಿ ಇಲ್ಲಿಂದ. ಭೀಮಾ, ನಾ ಬಾಲಣ್ಣಂಗ್ ಹೇಳಿದ್ದೆ ಡೋಲ್ ಎಲ್ಲ ನಮಗ್ ಬೇಡ ಅಂತ. ಆದ್ರೆ ಅವ್ನ್ ಯಾರ ಮಾತು ಕೇಳಲ್ವೇ? ಬನ್ನಿ ನನ್ ಜೊತೆ. ನೀವು 3 ಜನನು ಇನ್ನೂ ಸ್ಕೂಲ್ ಫೀಸ್ ಕಟ್ಟಿಲ್ಲ. ಫೀಸ್ ಕಟ್ಟೋದಕ್ಕೆ ಇವತ್ತು ಕೊನೆ ದಿನ. ಜೀವನದಲ್ಲಿ ಮುಂದೆ ನೀನೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಡೋಲ್ ಬಾರ್ಸೋದು. ಬಲ ಎಲ್ಲ ಮರ್ತ್ಬಿಡು. ಜೋರಾಗಿ ಬಾರಿಸ್ಕೊಂಡು ಚೆನ್ನಾಗಿ ಕುಣಿ. ಬಾರ್ಸು. ಹೊರಗ್ ಬಾ. ಕೇಳಿಸ್ಲಿಲ್ವಾ ನಿನ್ಗೆ? ಹೊರಗ್ ಬಾ ಅಂದೆ.
ಮಾಡ್ತಿದ್ಯಾ ಬಾಲ? ನಾನು ಇಲ್ಲೇ ಇರ್ತೀನಿ, ಡೋಲ್ ಬಾರಿಸ್ಕೊಂಡಿರ್ತೀನಿ. ನನಗೆ ಓದಕ್ಕಾಗಲ್ಲ. ಇವ್ರಿಬ್ರಿದಾರಲ್ಲ, ಅವ್ರಿಗೆ ಓದ್ಸಿ. ಬಾಲಣ್ಣ ಇದೇನ್ ಮಾತಾಡ್ತಿದ್ಯಾ? ಸರಿ ಬಾಲಣ್ಣ, ನೀನ್ ಇಲ್ಲೇ ಇರೋ. ನಾವ್ಯಾರು ಬೇಕಾಗಿಲ್ಲ ನಿಂಗೆ. ಹಾ, ಬೇಕಾಗಿಲ್ಲ. ನಾನಿಲ್ಲೇ ಇದ್ದು ಡೋಲ್ ಬಾರಿಸ್ತೀನಿ. ನಾನ್ ಮನೆಗ್ ಬರಲ್ಲ. ಮನೆಗ್ ನಡಿ. ಏನ್ ನೋಡ್ತಿದ್ಯಾ? ಮನೆಗ್ ನಡಿ ಅಂತೆ. ಇಲ್ಲ ಅಮ್ಮ, ನಾನ್ ಮನೆಗ್ ಬರಲ್ಲ. ನೀವು ಹೋಗಿ. ನಿಂತ್ಕೋ. ನಿನ್ ತಲೆಲ್ಲ ಸಗಣಿ ತುಂಬಿಕೊಂಡಿದ್ಯಾ? ಅದು ತಿನ್ಸಿ ಡೋಲ್ ಬಾರಿಸ್ತೀಯ? ನಿನ್ ನಮ್ಮ ಕರ್ಕೊಂಡು ಹೋಗಕ್ ಬಂದ್ರೆ ವಾದ ಮಾಡ್ತೀಯ. ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ನಾನು ಹೇಳಿದ್ದೆ ತಲೆಗೆ ಹೋಗ್ತಾ ಇಲ್ಲ. ಡೋಲ್ ಬಾರಿಸ್ಕೊಂಡು ಇಲ್ಲೇ ಇದ್ಬಿಡ್ತೀನಪ್ಪ. ಹಿಂಗ ಹೇಳಿದ್ರೆ ಕೇಳಲ್ಲ. ನಡಿ, ನಿನ್ ಮಾಡ್ತೀನಿ. ನಡಿ ಬಾ. ಇಲ್ಲಿ ಕೇಳಿ, ಒಂದ್ ನಿಮಿಷ ನನ್ ಮಾತ್ ಕೇಳಿ. ರಾಮ್ಜಿ, ಅಪ್ಪ, ನಂಗೆ ಡೋಲ್ ಬಾರಿಸೋದಿಷ್ಟ. ತಲೆ ಕೆಟ್ಟಿದ್ಯಾ ನಿನ್ಗೆ? ಯೋಚನೆ ಮಾಡಿ ಮಾತಾಡು. ನೀವು ಓದ್ಬೇಕು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀನಿ. ನೀವು ತುಂಬಾ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿಗಳಾಗ್ಲಿ ಅಂತ ಕನ್ಸ್ ಕಾಣ್ತಾ ಇದ್ದೀನಿ. ಆದ್ರೆ ನೀನು ಡೋಲ್ ಬಾರಿಸ್ತಿದ್ಯಾ? ನಾನ್ ನಿಂಗೆ ಇದನ್ನೇ ಹೇಳ್ಕೊಟ್ಟಿರೋದ. ಇಂಥ ಕೆಲ್ಸನ ನಮ್ ಜನರಲ್ಲಿ ಯಾರು ಬೇಕಾದ್ರೂ ಮಾಡ್ತಾರೆ. ಆದ್ರೆ ನನ್ನ ಆಸೆ, ನಮ್ಮ ಸಮಾಜದಲ್ಲಿ ಇವತ್ತಿನವರೆಗೂ ಯಾರು ಮಾಡಕ್ಕಾಗದೇ ಇರೋದನ್ನ ನೀವು ಮಾಡ್ಬೇಕು ಅನ್ನೋದು. ಅಪ್ಪ, ನಂಗಿದೆಲ್ಲ ಅರ್ಥ ಆಗಲ್ಲ. ಬಾಯ್, ಅಪ್ಪಂಗೆ ಎದುರುತ್ರ ಕೊಡ್ತೀಯ. ಬಾಲಪುಟ್ಟ, ಯಾಕೆ ಹೀಗೆ ಡೋಲ್ ಬಾರಿಸ್ತೀನಿ ಅಂತ ಹಠ ಹಿಡಿತೀಯ? ನೀನ್ ಚೆನ್ನಾಗಿ ಓದಿದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಪುಟ್ಟ. ಅತ್ತೆ, ನಂಗೆ ಓದಕ್ ಚೂರು ಇಷ್ಟ ಇಲ್ಲ. ನನಗೆ ಓದ್ ತಲೆಗೆ ಹತ್ತೋದೇ ಇಲ್ಲ. ಭೀಮಂಗ್ ಓದಕ್ ಇಷ್ಟ ಇದೆ, ಅವ್ನು ಓದ್ಲಿ ಬಿಡಿ. ನನಗ್ ವಿದ್ಯೆ ತಲೆಗೆ ಹತ್ತಲ್ಲ ಅತ್ತೆ. ನನಗ್ ಡೋಲ್ ಬಾರಿಸೋದೇ ಇಷ್ಟ. ನಾನು ಅದನ್ನೇ ಮಾಡ್ತೀನಿ. ಮತ್ತದೇ ಮಾತಾಡ್ತಿದ್ಯಾ? ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ನೀನೇನಾದ್ರೂ ಸ್ಕೂಲ್ಗೆ ಹೋಗ್ಲಿಲ್ಲ ಅಂದ್ರೆ ಮೂಲೆ ಮುರಿದು ಬಿಡ್ತೀನಿ, ತಿಳಿತಾ? ಬಿಡಿ ಅವ್ನ, ಬಿಡಿ. ಬಾ ನೀನು, ಬಾ ನನ್ ಜೊತೆ ಬಾ. ಬಾ, ಮಾಡಬಾರ್ದು. ಬಾ, ಕೂತ್ಕೋ ಇಲ್ಲಿ, ಕೂತ್ಕೋ. ನೀನ್ ಒಳ್ಳೆ ಹುಡುಗ ಅಲ್ವಾ? ನೋಡು, ನಿಮ್ಮಪ್ಪ ಹೇಳ್ದಾಗ ನೀನ್ ಕೇಳು. ನಿಮ್ಗೋಸ್ಕರ ಎಷ್ಟು ಕಷ್ಟ ಪಡ್ತಾರಲ್ವಾ? ಚೆನ್ನಾಗಿ ಓದ್ಬೇಕು ಪುಟ್ಟ. ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಓದು. ಓದೋದ್ ನಿಲ್ಸ್ಬೇಡ. ನಿಮ್ಮಪ್ಪನ್ಗೆ ಒಂದೇ ಆಸೆ, ಅವನ್ ಮಕ್ಕಳು ಓದಿ ಏನಾದ್ರೂ ಆಗ್ಬೇಕು ಅಂತ. ಒಳ್ಳೆ ಹುಡುಗ. ಮತ್ ನೀವು ಸ್ಕೂಲ್ ಫೀಸ್ ಕಟ್ಬೇಕು ಅಂದ್ಮೇಲೆ ನನ್ಗೆ ಯಾಕೆ ಹೇಳಿಲ್ಲ ನೀವು? ಅದು ನಮ್ಮ ಹತ್ರ ದುಡ್ಡಿಲ್ಲ. ನೀನ್ ಮಧ್ಯ ಮಾತಾಡ್ಬೇಡ. ಯಾರು ಕೇಳಿದ್ನೋ ಅವರೇ ಹೇಳ್ಬೇಕು. ಹೇಳು ಭೀಮಾ. ಅಪ್ಪ, ನಾನೇ ಹೇಳಿದ್ದು. ಭೀಮಂದೇನೂ ತಪ್ಪಿಲ್ಲ. ನಾನ್ ನಿಮ್ಮ ಅಪ್ಪ ಕಣೋ. ಅಪ್ಪಂಗೆ ಚೆನ್ನಾಗೇ ಗೊತ್ತಿರುತ್ತೆ ಯಾವ ಮಗಂಗೆ ಏನ್ ಮಾಡಕ್ಕಾಗತ್ತೆ, ಏನ್ ಮಾಡಕ್ಕಾಗಲ್ಲ ಅಂತ. ಹೇಳು ಭೀಮಾ, ನೀನ್ ಯಾಕೆ ನನ್ನ ಹತ್ರ ಹೇಳಿಲ್ಲ? ನಿನ್ನಪ್ಪ ಕೈಲಾಗ್ದೋನು ಅಂತ ನಿನ್ಗೇನಾದ್ರೂ ಅನುಮಾನ ಬಂತ? ನನ್ ಕೈಲಿ ನಿನ್ ಸ್ಕೂಲ್ ಫೀಸ್ ಕಟ್ಟಕ್ಕಾಗಲ್ವಾ? ಅಪ್ಪ, ಅದು ಹಾಗಲ್ಲ. ನಿಮ್ಮನ್ನ ನೋಡಿದ್ರೆ ನಮಗ್ ಧೈರ್ಯ ಬರುತ್ತೆ. ನಿಮ್ ಕೆಲ್ಸನೂ ಹೋಗಿದೆ. ಅಮ್ಮ ಒಡವೆನೂ ಮಾರ್ಬಿಟ್ಟಿದ್ದಾಳೆ.
ಅದಕ್ಕೆ ನಾನು ಅನ್ಕೊಂಡೆ ಸಂಜೆ ಸ್ಕೂಲ್ ಬಿಟ್ಮೇಲೆ ಕೆಲಸ ಮಾಡೋಣ ಅಂತ. ಅದರಿಂದ ಸ್ವಲ್ಪ ದುಡ್ಡು ಸಿಗುತ್ತೆ. ಬೇಡ ಭೀಮಾ, ನೀನು ಹಿಂಗೆಲ್ಲ ಯೋಚನೆ ಮಾಡಬೇಡ. ನಿನ್ನಪ್ಪ ಸತ್ ಮೇಲೆ ಬೇಕಾದ್ರೆ ನೀವು ಹಿಂಗೆಲ್ಲ ಯೋಚಿಸ್ಬೋದು. ನಾನ್ ನಿಮ್ಗೋಸ್ಕರ ನನ್ನ ಮೈಯಲ್ಲಿರೋ ರಕ್ತ ಸುರಿಸಾದ್ರೂ ದುಡ್ದು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಭೀಮಾ, ನಮಗೇನಾದ್ರೂ ಇನ್ನೂ ಹೆಚ್ಚು ಬಡತನ ಬಂದ್ರು ನಾನು ನಿಭಾಯಿಸ್ತೀನಿ. ಆದ್ರೆ ನೀನು ಇಷ್ಟು ಮಾಡು ಸಾಕು. ವಿದ್ಯಾಭ್ಯಾಸದ ಮೇಲೆ ಗಮನ ಕೊಡು. ಮತ್ತೆ ಅಪ್ಪ ಅಮ್ಮನ ಮೇಲೆ ನಂಬಿಕೆ ಇಡಬೇಕು. ಎಷ್ಟೇ ಕಷ್ಟ ಬರಲಿ, ಎಂಥದ್ದೇ ನೋವು ಬರಲಿ, ಓದ್ ನಿಲ್ಲಿಸ್ಬೇಡ.